ಓಕೆ, ಇನ್ನು ನಾವು ಆರಂಭದಲ್ಲಿ ಅಂದ್ಕೊಂಡಿದ್ವಿ ಫೆಂಗಲ್ ಚಂಡಮಾರುತದ ಪರಿಣಾಮ ಕೇರಳ ರಾಜ್ಯದ ಮೇಲೆ ಪರಿಣಾಮ ಬೀರಲ್ಲ ಅಂತ. ಆದರೆ ಈಗ ಕೇರಳಕ್ಕೂ ಕೂಡ ತಟ್ಟಿದೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್. ಕೇರಳದ ಹಲವು ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ರೆಡ್ ಅಲರ್ಟ್ ಅಂದರೆ ವೆರಿ ಡೇಂಜರ್ ಅಂತ, ಅಂದರೆ ಭಾರಿ ಮಳೆ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಶಬರಿಮಲೆಯ ಭಕ್ತರಿಗೆ ನದಿ ಸ್ನಾನವನ್ನು ನಿರ್ಬಂಧ ಮಾಡಿದ್ದಾರೆ. ಅಂದರೆ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಆನಂತರ ಅವರು ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಕೂಡ ಈಗ ಸ್ನಾನ ಮಾಡೋ ಹಾಗಿಲ್ಲ ಅಂತ. ಇನ್ನು ಪತ್ತನಂತಿಟ್ಟ, ಇಡುಕ್ಕಿ ವ್ಯಾಪ್ತಿಯ ನದಿಗಳು, ಸ್ನಾನಘಟ್ಟಗಳಲ್ಲಿ ನಿರ್ಬಂಧವನ್ನು ಹೇರಿದ್ದಾರೆ. ಶಬರಿಮಲೆ ತಲುಪುವ ಅರಣ್ಯ ಮಾರ್ಗ ಮುಕುಜೈ ಸತ್ರಾಮ್ ಬಂದ್, ಅಂದರೆ ದೊಡ್ಡ ಬೆಟ್ಟ ಅಂತ ಹೇಳ್ತಾರಲ್ಲ, ಆ ಮಾರ್ಗವನ್ನು ಬಂದ್ ಮಾಡಿದ್ದಾರೆ. ಶಬರಿಮಲೆ ಯಾತ್ರಾರ್ಥಿಗಳಿಗೆ ಸಂಚಾರ ನಿಷೇಧ. ಅಂದರೆ ಇರುಮಲೈನಿಂದ ಕಾಲ್ನಡಿಗೆಯಲ್ಲಿ 40 ಕಿಲೋಮೀಟರ್ ಅವರು ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಕೆಲವರು ವೆಹಿಕಲ್ನಲ್ಲಿ ಹೋಗ್ತಾರೆ ಪಂಪಾ ತನಕ. ಬಟ್ ಆ ಥರ ಕಾಲ್ನಡಿಗೆ ಬೇಡ ಅಂತ ನಿರ್ಬಂಧವನ್ನು ಹೇರಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ವಾಹನಗಳ ಮುಖಾಂತರ ಎರಿಮಲೈಗೆ ಬಂದು ಅಲ್ಲಿಂದ ಅವರು ಬೆಟ್ಟವನ್ನು ಹತ್ಕೊಂಡು ಹೋಗಬೇಕಾಗತ್ತೆ. ಯಾಕೆ ಅಂತಂದರೆ ಇದು ಕೂಡ ಫೆಂಗಲ್ ಚಂಡಮಾರುತದ ಪರಿಣಾಮ. ಭಾರೀ ಮಳೆ ಆಗ್ತಾ ಇದೆ. ಹೇಳಿ ಕೇಳಿ ಗುಡ್ಡಗಾಡು ಪ್ರದೇಶ, ಗುಡ್ಡ ಕುಸಿತ ಎಲ್ಲ ಸಂಭವಿಸಿದರೆ ತುಂಬ ಕಷ್ಟ ಆಗುತ್ತೆ. ಪಕ್ಕದಲ್ಲೇ ಪಂಪಾ ನದಿ ಹರಿತಾ ಇರುತ್ತೆ. ಇದರಿಂದ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಸದ್ಯಕ್ಕೆ ಶಬರಿಮಲೆ ಸುತ್ತಮುತ್ತ ಇಷ್ಟೊಂದು ನಿರ್ಬಂಧವನ್ನು ಹೇರಿದ್ದಾರೆ. ಕೇರಳಕ್ಕೂ ತಟ್ಟಿದೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್. ಕೇರಳದ 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಕಾಸರಗೋಡು, ತ್ರಿಶೂರು, ಅಲಪ್ಪುಳ ಮತ್ತು ಮಲಪ್ಪುರಂ ಜಿಲ್ಲೆಗಳಲ್ಲಿ ರಜೆಯನ್ನು ಘೋಷಣೆ ಮಾಡಿರುವಂತಹದ್ದು ಜಿಲ್ಲಾಧಿಕಾರಿಗಳು. ಅಲಪ್ಪುಳದಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಕೆಲವು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಜಿಲ್ಲಾಧಿಕಾರಿಗಳಿಂದ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮೊನ್ನೆ ಅಷ್ಟೇ ವಯನಾಡು ದುರಂತದಿಂದ ಕೇರಳ ಸುಧಾರಿಸ್ಕೊಳ್ತಾ ಇತ್ತು. ಅದರ ನಡುವೆ ಕಂಡು ಕೇಳರಿಯದಂತಹ ಮಳೆ ಕೇರಳದಲ್ಲೂ ಕೂಡ ಸಾಲು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅಲಪ್ಪುಳದಲ್ಲಿ ಇದರಿಂದ ಇನ್ನೊಂದು ದುರ್ಘಟನೆಯಾಗಿದೆ, ಅದನ್ನು ಹೇಳ್ಬೋಣ. ಏನಂದರೆ ಅಲಪ್ಪುಳದಲ್ಲಿ ವಿಪರೀತವಾದ ಮಳೆ ಮತ್ತು ಮಂಜಿತ್ತು. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಬಸ್, KSRTC ಬಸ್ ಒಂದು ಅಲ್ಲಿ ಬರಬೇಕಾದ್ರೆ ಕಾರು ಬಂದು ಡಿಕ್ಕಿ ಹೊಡೆದಿದೆ ಬಸ್ಗೆ. ಅದರಿಂದ ಕಾರ್ನಲ್ಲಿದ್ದ 5 ಜನ ಫಸ್ಟ್ ಇಯರ್ MBBS ಸ್ಟೂಡೆಂಟ್ಸ್ ಮೃತಪಟ್ಟಿದ್ದಾರೆ. 5 ಜನ ಅಂದರೆ ಅವರೆಲ್ಲ ಅಲ್ಲಿಯವರೇನೆ, ಕೇರಳದವರೇನೆ. ಬಟ್ ನಮ್ಮ ಬಸ್ಸು ಅಲ್ಲಿಗೆ ಹೋಗಿದ್ದಾಗ ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ ಈ ಮಳೆಯ ಮಧ್ಯದಲ್ಲಿ ಸಿಕ್ಕಾಕೊಂಡು ಕಾರ್ ಬಂದು ಡಿಕ್ಕಿ ಹೊಡೆದು ಒಂದು 5 ಜನ ವಿದ್ಯಾರ್ಥಿಗಳು, ವೈದ್ಯಕೀಯ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಆ್ಯಂಡ್ ಎಗೈನ್ ಅದು ಕೂಡ ಇದರ ಪರಿಣಾಮನೇ ಅಂತಲೇ ಹೇಳಬೇಕು. ದಟ್ಟವಾದ ಮಂಜಿತ್ತಂತೆ. ಹಾಗಾಗಿ ಪರಿಸ್ಥಿತಿ ಅಲ್ಲಿಗೆ ಹೋಗಿದೆ. ಕೇರಳದಲ್ಲಿ ಹೇಳಿ ಕೇಳಿ ದೇವರ ನಾಡು ಅಂತ ಕರೆಸ್ಕೊಳ್ತಕ್ಕಂಥ ರಾಜ್ಯ, ಆದರೆ ಅದೆಷ್ಟು ಪ್ರಾಕೃತಿಕ ಹೊಡೆತಕ್ಕೆ ಸಿಕ್ಕಿ ನಲುಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ.